ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಾದ್ಯಂತ ಜೂನ್ 30ರಿಂದ ಆರಂಭವಾಗಿರುವ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನ ಯಶಸ್ವಿಗೊಳಿಸಲು ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರ ನೋಂದಣಾಧಿಕಾರಿ ಎಸ್ಎಸ್ ಅಭಿತ್ ಮನವಿ ಮಾಡಿದ್ದಾರೆ. ನಗರದಲ್ಲಿ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ಜನಜಾಗೃತಿ ಜಾಥಾಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಮತದಾರ ಪಟ್ಟಿಯಲ್ಲಿ ಅರ್ಹರನ್ನ ಉಳಿಸಿಕೊಂಡು ಅನರ್ಹರನ್ನ ಕೈಬಿಡುವ ಉದ್ದೇಶದಿಂದಾಗಿ ಈ ಅಭಿಯಾನವನ್ನ ನಡೆಸಲಾಗ್ತಾ ಇದೆ ಎಂದಿದ್ದಾರೆ. ಮತದಾರರಿಗೆ ಯಾವುದೇ ಅನುಮಾನ ಅಥವಾ ಗೊಂದಲ ಉಂಟಾದರೆ ಪರಿಹಾರಕ್ಕಾಗಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಮತ್ತು ನಗರಸಭೆಯಲ್ಲಿ ವಿಶೇಷ ಸಹಾಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರು ಈ ಕೇಂದ್ರಗಳ ಸೌಲಭ್ಯವನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಜೂನ್ 30ರಿಂದ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಫಾರಂಗಳನ್ನು ಸ್ವೀಕರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮತದಾರರು ಯಾವುದೇ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ. 2 ಪ್ರತಿಗಳನ್ನ ಅರ್ಜಿಯನ್ನು ಸಲ್ಲಿಸಿ 1 ಪ್ರತಿಗೆ ಸ್ವೀಕೃತಿ ಪಡೆದುಕೊಳ್ಳಬೇಕು ಎಂದಿದ್ದಾರೆ. 2026 SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಒಂದು ಯೋಜನೆಯ ಪ್ರಯುಕ್ತ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸಾರ್ವಜನಿಕರಿಗೆ ಈ ಸಮಗ್ರ ಇದು SIR ಸಂಬಂಧ ಮಾಹಿತಿ ಹೆಚ್ಚಿನ ಅವರಿಗೆ ಒಂದು ಮಾಹಿತಿ ಅವರವ್ರ ಮನೆ ಬಾಗಿಲು ತರಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಆಡಳಿತಾಧಿಕಾರಿ ಹೇಳ್ದಂಗೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ರೀತಿ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಅರ್ಹ ಮತದಾರರನ್ನು ಪಟ್ಟಿಗೆ ಸೇರಿಸೋದು, ಅನರ್ಹರನ್ನು ಪಟ್ಟಿಯಿಂದ ಹೊರತೆಗೆಯೋದು. ಆ ಒಂದು ಉದ್ದೇಶದಿಂದ ಈ ಸ್ವೀಪ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಈಗ ಹೇಳಿದಂತೆ ನಮ್ಮ ಬಿಎಲ್ಒಗಳು ಮನೆ ಮನೆ ಭೇಟಿ ಮಾಡಿ ಅವ್ರು ಏನು ಎನ್ಯುಮರೇಷನ್ಸ್ ಫಾರ್ಮ್ ಕೊಡ್ತಾರೆ ಅದಕ್ಕೆ ನೈಜ ಮಾಹಿತಿಯನ್ನು ಕೊಟ್ಟು ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಸಾರ್ವಜನಿಕರು ಅವರಿಗೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮಲ್ಲಿ ಕೋರ್ಕೊಳ್ತೇವೆ. ಸಮಗ್ರ ಪರಿಷ್ಕರಣೆ ಬಗ್ಗೆ ಸ್ವೀಪ್ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಎಲ್ಲ ಶಾಲಾ ಶಿಕ್ಷಣ ಮಕ್ಕಳು ಸಾರ್ವಜನಿಕರು ಎಲ್ಲ ಪಾಲ್ಗೊಂಡಿದ್ದಾರೆ. ಅದು ಏನಂದರೆ ಮುಖ್ಯ ಉದ್ದೇಶ ಏನಂದರೆ SIR ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಮತದಾರರು ಎಲ್ಲ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸ್ತೀವಿ. ನಾಳೆಯಿಂದ ಅಂದರೆ 30ನೇ ತಾರೀಕು 30 ಜುಲೈಯಿಂದ 29 ಜುಲೈವರೆಗೂ 30 ಜೂನಿಂದ 29 ಜುಲೈವರೆಗೂ ಮನೆ ಮನೆಗೆ ನಮ್ಮ BLOಗಳು ಹೋಗಿ ಎಲ್ಲ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಅದು ಭರ್ತಿ ಮಾಡಿ ಡೂಪ್ಲಿಕೇಟ್ ಒಂದು ಸಹಿ ಮಾಡಿ BLOಗಳಿಗೆ ಕೊಡಬೇಕು. ಮತ್ತು BLO ಸೈನ್ ಮಾಡಿ ಅವ್ರಿಗೆ ಅಕ್ನಾಲೇಜ್ಮೆಂಟ್ ಅಂತ ಹೇಳಿ ಯಾರು ಈಗ ನಮ್ಮ ಶಿಡ್ಲಘಟ್ಟ ಮತಕ್ಷೇತ್ರದಲ್ಲಿ ಆಲ್ರೆಡಿ 97.7% ಅಷ್ಟು ಮ್ಯಾಪಿಂಗ್ ಆಗಿದೆ. ಎಲ್ಲರಿಗೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ಇವತ್ತು ಏನು ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಮಾಡ್ತಾ ಇದ್ದೀವಿ. ತಾಯಿ ಅಥವಾ ಅಜ್ಜ ಅಜ್ಜಿ 2002 ಅಲ್ಲಿ ಎಲ್ಲಿದ್ರು ಅಂತ ಅದು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಮಾಡಿಸ್ತಾರೆ. ಇನ್ ಕೇಸ್ ಬೇರೆ ತಾಲೂಕಿನಲ್ಲಿದ್ದರೆ ಎಲ್ಲಿದ್ರು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಾದರೂ ಇರಲಿ ಅವರು ಅಲ್ಲಿಂದ AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಅಷ್ಟು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಆಗುತ್ತೆ. ತಂದೆ ತಾಯಿ ಅಜ್ಜ ಅಜ್ಜಿ 4 ಜನಕ್ಕೆ ಅವಕಾಶ ಇರೋದು, ಗಂಡನಿಗೆ ಅವಕಾಶ ಅಥವಾ ಅಜ್ಜಿಗೆ. ಮೇಜರ್ ಡಾಕ್ಯುಮೆಂಟ್ಸ್ ಏನು ತಗೊಂತೀರಿ ಸರ್? ಅವಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಮಾಡಿದಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಇಲ್ಲದೆ ಸಮಯದಲ್ಲಿ ಎಲ್ಲಿ 2002 ಅಲ್ಲಿ ಎಲ್ಲಿ ಇಲ್ಲ ಅಂದರೆ ಅವಾಗ ಅದು ಡಾಕ್ಯುಮೆಂಟ್ಸ್ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೀವಿ. ಸ್ವೀಪ್ ಆಕ್ಟಿವಿಟಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ERO, AROಸ್ ಮತ್ತು ಎಲ್ಲ ನೋಡಲ್ ಆಫೀಸರ್ ಸಮ್ಮುಖದಲ್ಲಿ ಸ್ವೀಪ್ ಆಕ್ಟಿವಿಟಿ ಮಾಡ್ಕೊಂಡಿದ್ದೀವಿ. ಎಲ್ಲ PU ಕಾಲೇಜ್ ಮಕ್ಕಳು ಎಲ್ಲಾನು ನಾವು ಇವತ್ತು ಭಾಗವಹಿಸ್ಕೊಂಡಿದ್ದೀವಿ. ಮೇನ್ ಉದ್ದೇಶ ಸ್ವೀಪಲ್ಲಿ ಏನು ಮಾಡಬೇಕಂದ್ರೆ ಎಲ್ಲ ಮತದಾರರು ಯಾರ್ಯಾರು ಅರ್ಹರಿದ್ದಾರೆ ಎಲ್ಲರೂ SIR ಅಲ್ಲಿ ಆ್ಯಡ್ ಆಗಲೇಬೇಕಾಗುತ್ತೆ. ನಾಳೆಯಿಂದ 29th ವರೆಗೂ ಮನೆ ಮನೆ ಭೇಟಿ ಅಂತ ಇಲ್ಲಿ ಎಲ್ಲ BLOs, BLAs ಮನೆ ಮನೆ ಭೇಟಿ ಮಾಡಿ ಎಲ್ಲ ಅರ್ಹರು ಯಾರ್ಯಾರಿದ್ದಾರೆ ಅಂತ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಸೊ ಅದರಿಂದ ಎಲ್ಲರೂ ಸ್ಪಂದಿಸಬೇಕು. ಮತ್ತು ಎಲ್ಲ ಸಾರ್ವಜನಿಕರಲ್ಲೂ ಏನು ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ತಾವು ತಮ್ಮ ಮಾಹಿತಿ ಏನಿದೆ ಬಂದು ತಾವು ಎಲ್ಲರಿಗೂ ಕೊಟ್ಬಿಟ್ಟು ನಮ್ಮ BLOಸ್ಗೆ ತಮ್ಮ ಮಾಹಿತಿ ಖಚಿತವಾಗಿ ಕೊಟ್ಟರೆ ನಮ್ಮ BLOಸ್ಗೂ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಂದನೂ ನಮ್ಗೆ ಏನಿದೆ ಸ್ಪಂದನೆ ಬೇಕಾಗುತ್ತೆ. ಮತ್ತು ನಮ್ಮ ಕಡೆಯಿಂದ ಏನಿದೆ ಬೇಕಾಗುತ್ತೆ ನಮ್ಮ ಆಡಳಿತ ಕಡೆಯಿಂದ ಎಲ್ಲರೂ ನಾವು ಸ್ಪಂದಿಸ್ತೀವಿ. ಸೊ ಶಿಡ್ಲಘಟ್ಟ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಒಂದು ಮತದಾರರು ಬಿಡದಿರೆ ಸ್ವೀಪ್ ಯಶಸ್ವಿಯಾಗಿ ಮಾಡಿ SIR ಸಕ್ಸಸ್ಫುಲ್ ಆಗಿ ಮಾಡಬೇಕಂತ ಹೇಳೋ ಕಾರಣದಿಂದ ಇವತ್ತು ಸ್ವೀಪ್ ಆಕ್ಟಿವಿಟಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಯಶಸ್ವಿಯಾಗಿ ಕೆಲಸ ಮಾಡೋಣ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು SIR ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಡ್ರೋನ್ ವಿಡಿಯೋ ಪ್ರದರ್ಶನ ನಡೆಸಿ ಸಾರ್ವಜನಿಕರ ಗಮನ ಸೆಳೆದಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಗಗನ ಸಿಂಧು, ತಾಲೂಕು ಪಂಚಾಯಿತಿ EO ಹೇಮಾವತಿ, ಶಿರಸ್ತೇದಾರ್ ಆಸಿಯಾ ಬಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್, CDPO ವಿದ್ಯಾವಸ್ತ್ರದ, ನಗರಸಭೆಯ ಪೌರಾಯುಕ್ತೆ ಅಮೃತ, ARM PU ಕಾಲೇಜಿನ ಪ್ರಾಂಶುಪಾಲ ಮೂರ್ತಿ ಸಾಮ್ರಾಟ್, ಡಾಲ್ಫಿನ್
ವಿದ್ಯಾಸಂಸ್ಥೆಯ ಶರೀಫ್ ಸರ್ಕಾರಿ ಪ್ರೌಢಶಾಲೆಯ ಕಲಾ ಶಿಕ್ಷಕ ನಾಗರಾಜ್, ವಿವಿಧ ಇಲಾಖೆಗಳ ಅಧಿಕಾರಿ, ಬಿಎಲ್ಒಗಳು, ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.